ಎಲ್ಲಿ ನೋಡಿದ್ರೂ ಕಂಡುಬರುವ ಕೇಕ್ ಕಲಾಕೃತಿಗಳು, ಜೊತೆಗೆ ಗಮ್ಮೆನಿಸುವ ಕೇಕ್ ಪರಿಮಳ, ಬೆರಗಿನಿಂದ ನೋಡುತ್ತಿರುವ ಚಿಣ್ಣರು, ಕೇಕ್ನಲ್ಲಿ ಅರಳಿರುವ ಕಲಾಕೃತಿಗಳನ್ನು ಕಣ್ತುಂಬಿಕೊಳ್ಳುವ ಕೇಕ್ ಪ್ರಿಯರು, ಮೊಬೈಲ್ನಲ್ಲಿ ಕೇಕ್ ಕಲಾಕೃತಿಗಳನ್ನು ಸೆರೆ ಹಿಡಿದು ಸೆಲ್ಫಿ ತೆಗೆದುಕೊಳ್ಳುತ್ತಿರುವ ಯುವಜನರು. ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ. ಹೌದು, ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯುತ್ತಿರುವ ಕೇಕ್ ಶೋಗೆ ಈಗ ಸುವರ್ಣ ಮಹೋತ್ಸವದ ಸಂಭ್ರಮ. ಯುಬಿ ಸಿಟಿ ಮುಂಭಾಗದ ಸೈಂಟ್ ಜೋಸೆಫ್ ಶಾಲಾ ಮೈದಾನದಲ್ಲಿ ನಡೆಯುತ್ತಿದ್ದ ಕೇಕ್ ಶೋವನ್ನು 50ನೇ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ಈ ಸಲ ಅರಮನೆ ಮೈದಾನದಲ್ಲಿ ಆಯೋಜಿಸಲಾಗಿದೆ. ಈ ಸಲ ಕೇಕ್ ಶೋವನ್ನು ಎ ಸೆಲೆಬ್ರೇಷನ್ ಆಫ್ ಆರ್ಟ್ ಥೀಮ್ ನಡಿಯಲ್ಲಿ ನಡೆಸಲಾಗುತ್ತಿದೆ. ಕೇಕ್ ಹಬ್ಬದಲ್ಲಿ 20 ಕೇಕ್ ಕಲಾಕೃತಿಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ಜೊತೆಗೆ ಇತ್ತೀಚೆಗೆ ನಮ್ಮನ್ನು ಅಗಲಿದ ಟಾಟಾ ಗ್ರೂಪ್ನ ಮಾಜಿ ಅಧ್ಯಕ್ಷರಾಗಿದ್ದ ಮಾನವೀಯ ಮೂರ್ತಿ ರತನ್ ಟಾಟಾ ಹಾಗೂ ಅಜಾತಶತ್ರು ಪ್ರಬುದ್ಧ ರಾಜಕಾರಣಿ ಎಸ್.ಎಂ. ಕೃಷ್ಣ ಅವರುಗಳ ಕಲಾಕೃತಿಗಳನ್ನು ಕೇಕ್ನಲ್ಲಿ ಅರಳಿಸುವ ಮೂಲಕ ಅವರಿಗೆ ಗೌರವ ಸೂಚಿಸಲಾಗಿದೆ. ಬೆಂಗಳೂರಿನ ಇನ್ಸ್ಟಿಟ್ಯೂಟ್ ಆಫ್ ಬೇಕಿಂಗ್ ಹಾಗೂ ಕೇಕ್ ಆರ್ಟ್ ವತಿಯಿಂದ 10 ದಿನಗಳ ಕಾಲ ಕೆಲಸ ಮಾಡಿ ರತನ್ ಟಾಟಾ ಅವರ ಕಲಾಕೃತಿಗಳನ್ನು ರಚಿಸಲಾಗಿದೆ. ಕೇಕ್ ತಳದ ಟಾಟಾ ಮೋಟಾರ್ಸ್, ಟಾಟಾ ಸ್ಟೀಲ್, TCS, ಟೈಟನ್ ಸೇರಿದಂತೆ ಟಾಟಾ ಗ್ರೂಪ್ನ ಕಂಪನಿಗಳನ್ನು ತೋರಿಸಲಾಗಿದೆ. ರತನ್ ಟಾಟಾ ಅವರೊಂದಿಗೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರ ಕೇಕ್ ಕಲಾಕೃತಿಯನ್ನು ತಯಾರಿಸಲಾಗಿದೆ. 280 ಕಿಲೋಗ್ರಾಂ ತೂಕದ ಕೇಕ್ನಲ್ಲಿ ಕಲಾಕೃತಿಯನ್ನು ರಚಿಸಲಾಗಿದೆ. ಎಸ್.ಎಂ. ಕೃಷ್ಣ ಅವರ ಕೇಕ್ ಕಲಾಕೃತಿಯ ಕುರಿತು ಕೇಕ್ ಶೋ ನೋಡಲು ಬಂದವರು ಹೆಮ್ಮೆಯಿಂದ ಮಾತನಾಡಿದರು. ಎಸ್.ಎಂ. ಕೃಷ್ಣ ನಮಗೆ ಧೀಮಂತ ನಾಯಕರಾಗಿದ್ದರು. ಅಜಾತಶತ್ರು ಅಂತ ವಾಜಪೇಯಿ ಅವರಿಗೆ ಏನು ಹೆಸರು ಕೊಟ್ಟಿದ್ದಾರೆ ಅದೇ ಥರ ಎಸ್.ಎಂ. ಕೃಷ್ಣ ಅವರಿಗೂ ಇದೆ. ಅವರ CM ಆಗಿದ್ದಾಗ ನಮ್ಮ ಕರ್ನಾಟಕದಲ್ಲಿ ಅವ್ರಿಗೆ ಬಂದಂಥ ಕಷ್ಟಗಳನ್ನ ಫೇಸ್ ಮಾಡಿದ್ರಲ್ಲ ಸರ್, ಅದು ಅಮೇಝಿಂಗ್. ಅದನ್ನು ಯಾರೂ ಆ ಥರ ಫೇಸ್ ಮಾಡಲಿಕ್ಕಾಗಲ್ಲ. ಅವ್ರ ಟೈಮಲ್ಲಿ ತುಂಬ ಅವ್ರಿಗೆ ಪ್ರಾಬ್ಲಮ್ ಆಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕಿಡ್ನ್ಯಾಪ್ ಮಾಡಿದ್ದಾಗಲಿ, ಬರ ಪರಿಸ್ಥಿತಿ ಆಗಲಿ, ಅವಾಗ ಅದೆಲ್ಲ ತುಂಬ ಕಷ್ಟಪಟ್ಟು ಅವ್ರು ತುಂಬ ಚೆನ್ನಾಗಿ ಸಾಲ್ವ್ ಮಾಡ್ಕೊಬೋದು ಸರ್. ಅಂಥ ನಾಯಕರನ್ನ ನಾವು ಕಳ್ಕೊಂಡಿರೋದು ನಮಗೆ ತುಂಬಲಾರದ ನಷ್ಟ ಆಗಿದೆ ನಮ್ಮ ಕರ್ನಾಟಕದಲ್ಲಿ. ಅಂಥ ನಾಯಕರು ಮತ್ತೆ ನಮಗೆ ಸಿಗಲಿ, ಮತ್ತೆ ಬರಲಿ ಆತವರು ಅಂತ ನಾವು ಕೇಳ್ಕೊಳ್ಳೋದಕ್ಕೆ ತುಂಬ ಇಷ್ಟಪಡ್ತೀವಿ. ಕಳೆದ ಡಿಸೆಂಬರ್ 13ರಿಂದ ಆರಂಭವಾಗಿರುವ ಕೇಕ್ ಶೋ ಜನವರಿ 1, 2025ರಂದು ಮುಕ್ತಾಯವಾಗಲಿದೆ. ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಕೇಕ್ ಶೋ ಸಾರ್ವಜನಿಕರಿಗೆ ತೆರೆದಿರುತ್ತದೆ. ಈ ಪ್ರದರ್ಶನದಲ್ಲಿ 20 ಕೇಕ್ ಕಲಾಕೃತಿಗಳಿವೆ. ಪ್ರತಿಯೊಂದು ಕೂಡ ಅನನ್ಯವಾಗಿದ್ದು ನೋಡುಗರನ್ನು ಕಲಾಲೋಕಕ್ಕೆ ಕರೆದೊಯ್ಯುತ್ತದೆ. ಪುಟಾಣಿ ರೈಲು, ಅಯೋಧ್ಯೆಯ ರಾಮಮಂದಿರ, ಮಧುಬನಿ ವೆಡ್ಡಿಂಗ್ ಬ್ಲಿಚ್, ರಾಟಾಟೂಲ್ ಪಾಕಶಾಲೆ, ಡೈನೋಸರ್ ವರ್ಲ್ಡ್, ಕೆಂಪೇಗೌಡರ ಪ್ರತಿಮೆ ಹೀಗೆ ಹಲವು ವಿಶೇಷಗಳು ಈ ಬಾರಿ ಕೇಕ್ ಶೋನಲ್ಲಿವೆ. ಈ ಹಿಂದಿನ 49 ಕೇಕ್ ಪ್ರದರ್ಶನಗಳಲ್ಲಿ ಬರೋಬ್ಬರಿ 7.50 ಕೋಟಿಗೂ ಹೆಚ್ಚು ಮಂದಿ ಭೇಟಿ ನೀಡಿ ವೀಕ್ಷಿಸಿದ್ದಾರೆ. ಅವರಲ್ಲಿ 50 ಲಕ್ಷಕ್ಕೂ ಹೆಚ್ಚು ಜನರು ವಿದೇಶಿ ಪ್ರವಾಸಿಗರಿದ್ದರು ಎನ್ನುತ್ತಾರೆ ಆಯೋಜಕರು. ಇನ್ಸ್ಟಿಟ್ಯೂಟ್ ಆಫ್ ಬೇಕಿಂಗ್ ಅಂಡ್ ಕೇಕ್ ಆರ್ಟ್ಸ್ ಹಾಗೂ ಮೈಬೇಕ್ ಮಾರ್ಟ್ ಸಂಸ್ಥೆಗಳು ಜಂಟಿಯಾಗಿ ಶೋ ಆಯೋಜಿಸಿವೆ. 1974ರಲ್ಲಿ ಸಿ ರಾಮಚಂದ್ರ ಅವರು ದೂರದೃಷ್ಟಿಯಿಂದ ಆರಂಭಿಸಿದ ಕೇಕ್ ಶೋಗೆ ಈಗ 50ನೇ ವರ್ಷಾಚರಣೆಯ ಸಂಭ್ರಮ. ಕೇಕ್ ಶೋಗೆ ನೀವು ಭೇಟಿ ಕೊಡಿ. ಕ್ರಿಸ್ಮಸ್, ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ಸಂತೋಷವನ್ನು ಅನುಭವಿಸಿ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.